ವೈದ್ಯರತ್ನಂ ಜೆಸಿಐ ಚಿರಂತನ ಎನ್ಐಎಂಎ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಜುಲೈ 14ರಂದು ರಕ್ತದಾನ ಶಿಬಿರ ಮತ್ತು ಆಯುರ್ವೇದ ಉಪನ್ಯಾಸ ಕಾರ್ಯಕ್ರಮ ಮತ್ತು ಉಚಿತ ನಾಡಿ ಪರೀಕ್ಷೆಯನ್ನು ಆಯೋಜಿಸಲಾಗಿದೆ ಎಂದು ಜೆಸಿಐ ಚಿರಂತನದ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಕ್ತದಾನ ಶಿಬಿರವು ದುರ್ಗಿಗುಡಿ 4ನೇ ಪ್ಯಾರಲಲ್ ರಸ್ತೆಯಲ್ಲಿರುವ ಅತ್ರೇಯ ಆಯುರ್ವೇದದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರವು ಬೆಳಗ್ಗೆ 9ರಿಂದ ಮಧ್ಯಾಹ್ನ 1ರವರೆಗೆ ನಡೆಯಲಿದೆ ಮತ್ತು ಉಚಿತ ನಾಡಿ ಪರೀಕ್ಷೆ ಆಯೋಜಿಸಲಾಗಿದೆ ಎಂದರು. ಹಾಗೆಯೇ ಅದೇ ದಿನ ಸಂಜೆ 5 ಗಂಟೆಯಿಂದ 9ರವರೆಗೆ ಪಂಚಕರ್ಮ ಕುರಿತಂತೆ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಡಾಕ್ಟರ್ ಸುದೇಶ್ ಕುಮಾರ್ ಹಾಗೂ ಡಾಕ್ಟರ್ ಕೆ ನಿಶಾಂತ್ ಪೈ ಉಪನ್ಯಾಸ ನೀಡುವರು ಎಂದರು. ಏನು ಹೆಲ್ತ್ ಇಶ್ಯೂಸ್ ಇದೆ, ಡೆಂಗ್ಯೂ ಫೀವರ್ ಇರ್ಬೋದು, ಡೆಂಗ್ಯೂ ಹೆಮರೇಜಿಕ್ ಇರ್ಬೋದು, ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಇರ್ಬೋದು, ಅಥವಾ ಜಿಕಾ ವೈರಸ್ ಅಂತ ಸ್ಟಾರ್ಟ್ ಆಗಿದೆ, ಜೊತೆಗೆ KFT ವೈರಸ್ಸಿಂದ ಸಮಸ್ಯೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬ್ಲಡ್ ಕಾಂಪೊನೆಂಟ್ ತುಂಬ ಅಗತ್ಯ ಇದೆ. ಆ ಅಗತ್ಯಕ್ಕನುಗುಣವಾಗಿ ನಮ್ಮ ಚಿರಂತನ JCI ಚಿರಂತನ ಶಿವಮೊಗ್ಗ ಮತ್ತು NIMA ಶಿವಮೊಗ್ಗ ಮತ್ತು ಸಹಯೋಗದಲ್ಲಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಮ್ಮ ಸದಸ್ಯರು ಜೊತೆಗೆ ಸಾರ್ವಜನಿಕರು ಬ್ಲಡ್ಡು ಕೊಡಬೇಕು ಅಂಥೇಳಿ ನಾವು ಕೇಳೋದ್ರ ಜೊತೆಗೆ ಈ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಫ್ರೀ ಮೆಡಿಕಲ್ ಚೆಕಪ್ ಕ್ಯಾಂಪ್ ಇದೆ, ಆಯುರ್ವೇದದ್ದು, ಜೊತೆಗೆ ನಾಡಿ ಪರೀಕ್ಷಾ ಕ್ಯಾಂಪ್ ಇದೆ. ಅದಕ್ಕೆ ನಮ್ಮ ಶಿವಮೊಗ್ಗದಲ್ಲಿ ಸುಮಾರು 12 JCI ಚಾಪ್ಟರ್ಸ್ ಇದೆ. ಜೊತೆಗೆ ಬೇರೆಯವ್ರಿಗೂ ಕೂಡ ಈ ಕ್ಯಾಂಪನ್ನು ಬಳಸ್ಕೋಬೇಕು, ಸದ್ವಿನಿಯೋಗ ಮಾಡ್ಕೋಬೇಕು ಅಂತೇಳಿ ಕೇಳ್ಕೊಳ್ತೀವಿ. ತದನಂತರ ಆತ್ರೇಯ ಆಯುರ್ವೇದಾಲಯ ಪ್ರೆಸಿಡೆಂಟ್ JCI 7 ಗಂಟೆವರೆಗೆ ಒಂದು ದೀರ್ಘವಾದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ಶುಭಮ್ ಹೋಟೆಲಲ್ಲಿ. ಅದಕ್ಕೆ ನಾವು ಮೊನ್ನೆ ನಮ್ಮ ಶಿವಮೊಗ್ಗ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ BY ರಾಘವೇಂದ್ರ ಅವರಿಗೆ ಸನ್ಮಾನ ಸಮಾರಂಭವನ್ನು ಸಹ ಇಟ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ಕಾರ್ಯಕ್ರಮವನ್ನು ಕಂಟಿನ್ಯೂಯಸ್ ಮೆಡಿಕಲ್ ಎಜುಕೇಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಸುದೇಶ್ ಕುಮಾರ್ ಅಂತ ಅವರು MD ಇನ್ ಪಂಚಕರ್ಮ. ಅವರು ಇತ್ತೀಚಿನ ದಿನಗಳಲ್ಲಿ ಪಂಚಕರ್ಮದ ಮಹತ್ವ ಮತ್ತು ಉಪಯೋಗಗಳ ಬಗ್ಗೆ ಸುದೀರ್ಘವಾದ ಉಪನ್ಯಾಸವನ್ನು ಮಂಡಿಸಲಿದ್ದಾರೆ. ತದನಂತರ ನಿಶಾಂತ್ ಪೈ ಅಂತ ಅಸೋಸಿಯೇಟ್ ಪ್ರೊಫೆಸರು SDM ಕಾಲೇಜ್ ಆಫ್ ಆಯುರ್ವೇದ ಉಡುಪಿಯಿಂದ ಬರ್ತಾ ಇದ್ದಾರೆ. ಅವರು ಒಂದು ಮಾರ್ಗಾವರಣ ಮತ್ತು ಕ್ಲಿನಿಕಲ್ ಅಪ್ಲಿಕ್ಯಾಬಿಲಿಟಿ ಅದರ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನು ಮಂಡಿಸ್ತಾ ಇದ್ದಾರೆ. ಹಾಗೂ JCI ಮತ್ತು ವೈದ್ಯರತ್ನಂ ತ್ರಿಶೂರ್ ಅವರಿಂದ ಶಿವಮೊಗ್ಗದಲ್ಲಿ ಹಿರಿಯ 2 ಆಯುರ್ವೇದ ವೈದ್ಯರುಗಳನ್ನು ಸನ್ಮಾನಿಸಬೇಕು ಅಂತ ಅವರು ತೀರ್ಮಾನಿಸಿದ್ದಾರೆ. ಆ ಕಾರ್ಯಕ್ರಮವೂ ಸಹ ನಡೀತಾ ಇದೆ. ಅದಾದ ನಂತರಗಳಿಂದನೇ ಕಾರ್ಯನಿರತವಾಗಿದೆ. ಮಹಾತ್ಮ ಗಾಂಧೀಜಿಯವರ ಕನಸಿನ ಆಧಾರದಲ್ಲಿ 1948ನೇ ಇಸ್ವಿಯಲ್ಲಿ ದೇಶದಲ್ಲಿ ಮೊಟ್ಟಮೊದಲ ಬಾರಿಗೆ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಸಂಬಂಧವಾಗಿ ನಡೆದಂತಹ ಒಂದು ಸಂಘ, ಇದು ವೈದ್ಯರುಗಳ ಸಂಘ. ಇಲ್ಲಿ ಮೆಡಿಕಲ್ ಎಜುಕೇಷನ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೇವೆ. ಅದರ ಜೊತೆಗೆ ಸಮಾಜಮುಖಿಯಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸುವಂಥ ವಿಚಾರಗಳು ಬಂದಾಗ, ಆಗ ರಕ್ತದಾನ ಇರ್ಬೋದು ಅಥವಾ ಇನ್ನೂ ಅದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಇರ್ಬೋದು, ಜಾಥಾಗಳಿರ್ಬೋದು, ಈ ಥರದನ್ನು ಕೂಡ ಹಮ್ಮಿಕೊಳ್ತಾ ಇರ್ತೇವೆ. ಸೊ ಅದೇ ರೀತಿಯಲ್ಲಿ ಈ ತಿಂಗಳ 14ನೇ ತಾರೀಕು ಭಾನುವಾರ ಬೆಳಗ್ಗೆಯಿಂದ ಸಂಜೆವರೆಗೂ ವಿವಿಧ ಕಾರ್ಯಕ್ರಮಗಳನ್ನ ಈ ರೀತಿ ಹಮ್ಮಿಕೊಂಡಿದ್ದೇವೆ. ಇದನ್ನು ಸಾರ್ವಜನಿಕ ಪ್ರಕಟಣೆ ಮಾಡಿ ನಮ್ಮ ಈ ಪ್ರಚಾರಕ್ಕೆ ಸಹಾಯ ಮಾಡಬೇಕು ಅಂತ ನಿಮ್ಮನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಸೇವೆ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಈಗ. ಬಟ್ 3,500-4 ಸಾವಿರ ಸರ್ಜರಿಯನ್ನು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನಾವು ನೀಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವರು ಡಾಕ್ಟರ್ ಅಶೋಕ್ ML ಅಂತೇಳಿ ಸುಶ್ರುತ ಕ್ಲಿನಿಕ್ ಅಂತಿದೆ, ಅವರಿಗೆ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಬ್ಬರು ನಾಗರಾಜ್ ಹೆಗಡೆ ಪದ್ಮಾಂಬ ಕ್ಲಿನಿಕ್ ಅಂತ, ಪದ್ಮಾಂಬ ಚಿಕಿತ್ಸಾಲಯ. ಇವರು ತಂದೆ ಮತ್ತು ಅವರ ಪುತ್ರರು ಸೇರಿ ಸುಮಾರು ಶಿವಮೊಗ್ಗಕ್ಕಿನ ಋಷಿಮುನಿಗಳು, ಈಗಿನ ದೊಡ್ಡ ವಿಜ್ಞಾನಿಗಳಿಗೆ ಸಮ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವರು ಕೊಟ್ಟಿರ್ತಕ್ಕಂಥ ಶ್ರೇಷ್ಠ